ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನತಂ ವಿದೇ. ಈ ಶ್ಲೋಕಕ್ಕೆ ನಾವೀಗ ನಾರಾಯಣ ಪಂಡಿತಾಚಾರ್ಯರ ವಿವರಣೆ ಏನು ಅನ್ನೋದನ್ನು ನೋಡ್ತಾ ಇದ್ದೇವೆ. 4ನೆಯ ಪುಟ ಆರಂಭದ ಭಾಗ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಇತಿ ಇಷ್ಟದೇವತಾಂ ಅಭಿವಂದತೆ ಶಿಷ್ಟಾಚಾರ ಪರಿಪಾಲನಾದ್ಯರ್ಥಂ. ಶಿಷ್ಟಾಚಾರ ಪರಿಪಾಲನೆ, ದೇವರಿಗೆ ನಮಸ್ಕಾರ ಮಾಡೋದು ಮತ್ತು ಜನರಿಗೆ ಮಾರ್ಗದರ್ಶನ, ನೀವು ಈ ರೀತಿ ಪ್ರಾರ್ಥನೆ ಮಾಡಿ ಅಂತ ಹೇಳೋದು, ಇವೇ ಮೊದಲಾದವುಗಳಿಗಾಗಿ ಇಷ್ಟದೇವತೆಯಾದ ನಾರಾಯಣನನ್ನು ಮಧ್ವಾಚಾರ್ಯರು ಕೊಂಡಾಡಿದ್ದಾರೆ. ಏನರ್ಥ? ಸದಾಗಮೈಕ ವಿಜ್ಞೇಯಂ ಅನ್ನೋದಕ್ಕೆ ಸದಾಗಮಾಹ ನಿರ್ದೋಷಾಗಮಾಹ. ಸತ್ ಅಂದರೆ ದೋಷವಿಲ್ಲದ ಅಂತರ್ಥ. ಸಜ್ಜನ ಅಂದರೆ ಗೊತ್ತಾಯ್ತಲ್ಲ ಈಗ. ಸತ್ ಅಂದರೆ ದೋಷವಿರದ, ಸದಾಗಮ ಅಂದರೆ ದೋಷವಿರದ ಶಬ್ದಗಳು ಅಥವಾ ಮಾತುಗಳು. ಸದಾಗಮಾಹ ನಿರ್ದೋಷಾಗಮಾಹ. ದೋಷ ಯಾವುದು ಹಾಗಾದರೆ? ದೋಷಾಸ್ತು ಅಜ್ಞಾನ ಮೂಲಾದಯ, ಅಜ್ಞಾನ ಮೂಲತ್ವಾದಯ. ಅಜ್ಞಾನದಿಂದ ಏನಾದರೂ ಶಬ್ದ ರಚನೆ ಮಾಡಿದರೆ ಅದು ಸದಾಗಮ ಆಗಲ್ಲ. ಸದಾಗಮೈ ಏಕ ವಿಜ್ಞೇಯಂ ಪ್ರಧಾನ ವಿಜ್ಞೇಯಂ. ಏಕ ಅಂದರೆ ಪ್ರಧಾನ ಅಂತ ಅರ್ಥ. ವೇದದ ಪ್ರಧಾನವಾದ ಸಬ್ಜೆಕ್ಟ್ ಯಾರು ಅಂದರೆ ದೇವರು. ವೇದಕ್ಕೆ ಪ್ರಧಾನವಾದ ಸಬ್ಜೆಕ್ಟ್, ಮೈನ್ ಸಬ್ಜೆಕ್ಟ್ ಆಫ್ ವೇದ. ಬೇರೆನೂ ಇದೆ, ಆದರೆ ಅದು ಅಪ್ರಧಾನ. ಯದ್ಯಪಿ ಸದಾಗಮೈ ಕರ್ಮ ದೇವತಾದಿಕಮಪಿ ವಿಜ್ಞೇಯಂ. ಸದಾಗಮಗಳಿಂದ ಕರ್ಮ ಹೇಗೆ ಮಾಡೋದು, ದೇವತಾ ಸ್ವರೂಪ ಏನು, ಇದನ್ನು ತಿಳಿಯುತ್ತೇವೆ. ತಥಾಪಿ ತತ್ರ ಮಹಾತಾತ್ಪರ್ಯಾಭಾವಾತ್ ನಾರಾಯಣ ಏವ ಮುಖ್ಯ ಜ್ಞೇಯ ಇತ್ಯರ್ಥಃ. ಕರ್ಮ, ದೇವತೆಗಳು, ತತ್ವ ಇವುಗಳನ್ನು ಹೇಳುವ ಉದ್ದೇಶ ದೇವರನ್ನು ತಲುಪಲಿಕ್ಕಾಗಿ. ಅದರಿಂದಾಗಿ ಸದಾಗಮ ವೇದಗಳಿಂದ ಏಕ ಪ್ರಧಾನವಾಗಿ ವಿಜ್ಞೇಯ ತಿಳಿಯಲ್ಪಡಬೇಕಾದವನು. ಅದೇ ಹೇಳಿದ್ದು ಮೈನ್ ಸಬ್ಜೆಕ್ಟ್. ಅವಾಂತರವಾದ ವಿಷಯಗಳು ಬೇರೆ ಉಂಟು. ಅಥವಾ ಸರ್ವಚೇತನಾಚೇತನೇಭ್ಯ ಇನ್ನೊಂದು ಅರ್ಥ ಮಾಡ್ತಾರೆ. ಒಂದು ಅರ್ಥ ಮಾಡೋದು ಸದಾಗಮೈಕ ವಿಜ್ಞೇಯಂ ಅನ್ನೋದಕ್ಕೆ. ಎರಡನೇ ಅರ್ಥ ಮಾಡ್ತಾರೆ, ಚೇತನಾಚೇತನರಿಗಿಂತ ಏಕ ಪ್ರಧಾನ ಅಂತ ತಿಳಿಬೇಕು. ಸರ್ವಚೇತನಾಚೇತನೇಭ್ಯ ಏಕತ್ವೇನ ಮುಖ್ಯತ್ವೇನ ವಿಜ್ಞೇಯಂ. ಏಕ ಶಬ್ದ ಪ್ರಧಾನೇಪಿ ಪ್ರಸಿದ್ಧ. ಏಕ ಅಂದರೆ ಪ್ರಧಾನ, ಏಕ ಪ್ರಧಾನ ಉದ್ದಿಷ್ಟ ಅಂತ ಕೋಶ ಇದೆ. ಆದ್ದರಿಂದ ಸಂಸ್ಕೃತದ ಲೆಕ್ಸಿಕನ್ನು ಪದ್ಯರೂಪದಲ್ಲಿದೆ. ಆದ್ದರಿಂದ ಪುಸ್ತಕ ತೆಗೆಯುವ ಅವಶ್ಯಕತೆ ಇರಲ್ಲ, ಪುಟ ಸಂಖ್ಯೆ ಹಾಕುವ ಅವಶ್ಯಕತೆ ಇರಲ್ಲ. ತಥಾಚ ಏನಾಯಿತು, ಜಗತ್ತಿನಲ್ಲಿ ಎರಡು ವಸ್ತುಗಳಿದೆ, ಚೇತನ ಮತ್ತು ಅಚೇತನ. ಅವುಗಳಿಗಿಂತ ಮುಖ್ಯ ದೇವರು. ಹೀಗಾಗಿ ಸದಾಗಮ ಏಕ ವಿಜ್ಞೇಯ. ಅಥವಾ ಸದಾಗಮೇನೇಕೇನೈವ ವಿಜ್ಞೇಯಂ. ಸದಾಗಮದಿಂದ ಮಾತ್ರ ತಿಳಿಲಿಕ್ಕಾಗತ್ತೆ, ನತು ದುರಾಗಮೇನ. ನಾಪಿ ಸದಾಗಮ ಅನನುಗೃಹೀತ ಪ್ರತ್ಯಕ್ಷಾನುಮಾನಾಭ್ಯಾಂ ವೇದದ ನೆರವಿರದ
ಸೆನ್ಸಿನಿಂದಲೂ ದೇವರನ್ನು ತಿಳಿಲಿಕ್ಕಾಗಲ್ಲ, ಲಾಜಿಕ್ಕಿನಿಂದಲೂ ದೇವರನ್ನು ತಿಳಿಲಿಕ್ಕಾಗಲ್ಲ. ತಯೋ ಆಭಾಸತ್ವ ನಿಯಮಾತ್. ವೇದದ ಹಿನ್ನೆಲೆ ಇರದ ಪ್ರತ್ಯಕ್ಷ ಮತ್ತು ಅನುಮಾನ ಅದು ಆಭಾಸ. ಹಾಗಂತ ತೋರತ್ತೆ, ವಸ್ತುತಃ ಇರಲ್ಲ. ಇದು ಸದಾಗಮೈಕ ವಿಜ್ಞೇಯಂ ಅನ್ನೋದಕ್ಕೆ 3 ಅರ್ಥವನ್ನು ನಾರಾಯಣ ಪಂಡಿತಾಚಾರ್ಯರು ಹೇಳಿದ ಹಾಗಾಯಿತು. ಒಂದು, ವೇದದ ಪ್ರಧಾನ ಉದ್ದೇಶ ದೇವರು. ಎರಡನೆಯದ್ದು, ಚೇತನಾಚೇತನಗಳಿಗಿಂತ ಮುಖ್ಯ ಅವನನ್ನು ತಿಳಿಬೇಕಾದದ್ದು. ಮೂರನೆಯದ್ದು, ಸದಾಗಮದಿಂದ ಮಾತ್ರ ದೇವರನ್ನು ತಿಳಿಲಿಕ್ಕಾಗತ್ತೆ, ಬೇರೆಯದರಿಂದ ಅಲ್ಲ. ಇನ್ನು ನಿರ್ದೋಷಶ್ಚಾಯಂ ಅಶೇಷ ಸದ್ಗುಣಶ್ಚೇತಿ. ನಿರ್ದೋಷಾಶೇಷ ಸದ್ಗುಣಂ, ಯಾವ ದೋಷವೂ ಇರದ ನಾರಾಯಣನಿಂದ, ಯಾವ ದೋಷವೂ ಇರದ ನಾರಾಯಣನನ್ನು ತಿಳಿಯಬೇಕು. ಇನ್ನು ಸಮತೀತ ಕ್ಷರಾಕ್ಷರಂ ಬಗ್ಗೆ ಇವರೇನು ಹೇಳಲಿಲ್ಲ. ತಥಾಚ ಏನಾಯಿತು, ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ, ಆಮೇಲೆ ನಿರ್ದೋಷ ಅಶೇಷ ಸದ್ಗುಣಂ ಆದ ನಾರಾಯಣನನ್ನು ನಾನು ಯಾವಾಗಲೂ ನಮಿಸುತ್ತೇನೆ ಅಂತಾಯಿತು. ಇಷ್ಟರೊಂದಿಗೆ ನಾವು ನಿರ್ಣಯ ಚಂದ್ರಿಕಾಗೆ ಪ್ರವೇಶ ಮಾಡೋಣ. ಅಥ ಕಥಂ ವಿಷ್ಣುತತ್ವ ನಿರ್ಣಯ. ಈ ಗ್ರಂಥದ ಟೈಟಲ್ ವಿಷ್ಣುತತ್ವ ನಿರ್ಣಯ. ಏನು ಹಾಗಂದರೆ, ವಿಷ್ಣುವಾಖ್ಯಂ ಯತ್ ಸ್ವತಂತ್ರ ತತ್ವಂ ತಸ್ಯ ನಿರ್ಣಯ ಇತಿ. ವಿಷ್ಣು ಎಂಬ ಹೆಸರಿನ ಸ್ವತಂತ್ರ ತತ್ವ ಏನಿದೆ ಅದರ ನಿರ್ಣಯ, ಅಥವಾ ವಿಷ್ಣು ಎನ್ನುವ ತತ್ವದ ನಿರ್ಣಯ ಮಾತ್ರ ಅಲ್ಲ, ವಿಷ್ಣುವಿನ ತತ್ವ ಅದರ ನಿರ್ಣಯ. ವಿಷ್ಣೋರ್ಯ ತತ್ವಂ ಸ್ವರೂಪ ಲಕ್ಷಣಂ ತಸ್ಯ ನಿರ್ಣಯ ಇತಿ. ಹಾಗಂತ ಎಲ್ಲಿದೆ? ವೈಜಯಂತಿ ಕೋಶದಲ್ಲಿದೆ ಅಂತಾರೆ. ರೂಪಂ ತತ್ವಂ ಸತತ್ವಂಚ ಸ್ವರೂಪಂಚ ಸಲಕ್ಷಣಂ ಅಂತಿದೆ. ತತ್ವ ಅಂದರೆ ರೂಪ, ಇನ್ನು ಸ್ವರೂಪ ಲಕ್ಷಣ. ನಾರಾಯಣನ ಸ್ವರೂಪವನ್ನು ಕುರಿತಾದ ನಿಷ್ಕರ್ಷೆ. ವಿಷ್ಣೋರ್ಯತ್ ಅಸ್ವತಂತ್ರಂ ತತ್ವಂ ಚೇತನಾಚೇತನ ಜಾತಂ ತಸ್ಯ ನಿರ್ಣಯ ಇತಿವ. ವಿಷ್ಣು ತತ್ವ ಅಂದರೆ ವಿಷ್ಣು ಭಿನ್ನವಾದ ತತ್ವ, ವಿಷ್ಣು ತತ್ವ ಅದರ ನಿರ್ಣಯ. ಹೌದು, ಮಧ್ಯಮ ಪದಲೋಪಿ ಸಮಾಸ ಅಂತ ಕರೀತಾರೆ ಅದನ್ನು. ಶಾಖಪ್ರಿಯ ಪಾರ್ಥಿವ ಶಾಖಪಾರ್ಥಿವ. ಅವನು ಬಹಳ ಇಷ್ಟ, ತರಕಾರಿ ಬಹಳ ಇಷ್ಟ ಅವನಿಗೆ. ಶಾಖಪ್ರಿಯನಾದ ಪಾರ್ಥಿವ, ಶಾಖಪಾರ್ಥಿವ. ಹಾಗೆ ಮಧ್ಯಮ ಪದಲೋಪ ಆಗತ್ತೆ. ವಿಷ್ಣು ವಿಲಕ್ಷಣವಾದ ತತ್ವ ವಿಷ್ಣು ತತ್ವ. ವಿಷ್ಣು ವಿಲಕ್ಷಣವಾದ ತತ್ವ ಯಾವುದು? ಚೇತನ ಅಚೇತನ ತತ್ವಗಳು, ಜೀವ ಮತ್ತು ಜಡ. ಅವೆರಡರ ಸ್ವರೂಪವನ್ನು ಈ ಗ್ರಂಥ ತೀರ್ಮಾನ ಮಾಡುತ್ತೆ. ದೇವರ ಸ್ವರೂಪವನ್ನು ಹೇಳ್ತಾ ಅವೆರಡರ ಸ್ವರೂಪವನ್ನು ತೀರ್ಮಾನ ಮಾಡಿಬಿಡುತ್ತೆ. ಎರಡು ಒಂದೇ. ಕೆಲವೊಂದು ಕಡೆ ವೈಜಯಂತಿ ಅಂತಾರೆ, ಕೆಲವೊಂದು ಕಡೆ ಯಾದವ ಪ್ರಕಾಶ ಅಂತಾರೆ. ಯಾದವ ಪ್ರಕಾಶ ಆಥರ್, ರಾಮಾನುಜಾಚಾರ್ಯರ ಗುರುಗಳವರು. ಅವರೊಂದು ಕೋಶ ಬರೆದಿದ್ದಾರೆ, ಅದರ ಹೆಸರು ವೈಜಯಂತಿ ಕೋಶ ಅಂತ. ತಸ್ಯ ನಿರ್ಣಯ ಆಯಿತಾ. ಇಷ್ಟರೊಂದಿಗೆ ವಿಷ್ಣು ತತ್ವ ನಿರ್ಣಯ ಅನ್ನುವ ಟೈಟಲ್ನ ಅರ್ಥವನ್ನು ವಿಭಿನ್ನವಾಗಿ ನಮಗೆ ಹೇಳುವುದು. ಅಲ್ಲಿಂದ ಮುಂದೆ ಬರೋಣ. ತತ್ವಮಂಜರಿಯಾಂ ಪ್ರೋದ್ಯತ್ ಪ್ರದ್ಯೋತನ ಪ್ರಭಂ
ತತ್ವಮಂಜರಿಯಲ್ಲಿ ಮಂಗಳಾಚರಣೆಯಲ್ಲಿ ವಂದೇ ನಾರಾಯಣಂ ದೇವಂ ಪ್ರೋದ್ಯತ್ ಪ್ರದ್ಯೋತನ ಪ್ರಭಂ ಅಂತಿದೆ. ಏನು ಹಾಗಂದರೆ ಪ್ರದ್ಯೋತನ ಅಂದರೆ ಸೂರ್ಯ, ಪ್ರೋದ್ಯದಾದಿತ್ಯ ವರ್ಣಂ. ಇನ್ನು ಸ್ವಚ್ಛಾತುಚ್ಛ ಗುಣೋದಯಂ ಅಂತಿದೆ. ಸ್ವಚ್ಛ ದೋಷ ಅಸಂಭಿನ್ನ, ಸಂಭಿನ್ನ ಅಂದರೆ ಸಂಗತ, ಅಸಂಭಿನ್ನ ಅಂದರೆ ಅಸಂಗತ, ಜೋಡಿಸಿಕೊಳ್ಳದವ. ದೋಷ ಅಸಂಭಿನ್ನ ಅಂದರೆ ದೋಷದ ಜೋಡಣೆ ಇರದವ. ಅತುಚ್ಛ ಅನಲ್ಪ ಅನಂತಹ, ಅಂತಹ ಸ್ವಚ್ಛ ಅತುಚ್ಛ ಗುಣದ ಉದಯ ಉತ್ಕರ್ಷ ಇರುವ ನಾರಾಯಣನಿಗೆ ನಮಸ್ಕಾರ. ಪೂರ್ಣಪ್ರಜ್ಞಂ ಪ್ರಣಮತಿ ಪೂರ್ಣಾನಂದಾತ್ಮನಃ ಇತಿ. ಪೂರ್ಣಾನಂದಾತ್ಮನೇ ಅಂತ ಇದೆ. ವಿಷ್ಣೋ ಸತ್ತತ್ವ ನಿರ್ಣಯ, ವಿಷ್ಣೋರ್ಯ ತತ್ವ ನಿರ್ಣಯ ಇತಿ ಮೂಲಪಾಠ ಸಂಭಾವ್ಯತೆ. ಇಲ್ಲಿ ನಾರಾಯಣ ಪಂಡಿತಾಚಾರ್ಯರ ಏನು ಇದಿದೆ, ತಾಡವಾಲೆ ಇದೆ, ಅಲ್ಲಿ ವಿಷ್ಣು ಸತ್ತತ್ವ ನಿರ್ಣಯ ಅಂತ ಇದೆ. ಅದೇ ನಾನು ಹೇಳಿದ್ದೆ, ಒಂದೇ ಪೇಪರ್ ಮ್ಯಾನಸ್ಕ್ರಿಪ್ಟ್ ಇರೋದು, ಅದು ಆಚಾರ್ಮನಲ್ಲೇ ಸಿಕ್ಕಿದ್ದು, ಮತ್ತಿನ್ನೆಲ್ಲೂ ಸಿಕ್ಕಿಲ್ಲ. ಅಲ್ಲಿ ವಿಷ್ಣು ಸತ್ತತ್ವ ನಿರ್ಣಯ ಅಂತಿದೆ. ಪ್ರಾಯ ವಿಷ್ಣೋರ್ ಯಸ್ತತ್ವ ನಿರ್ಣಯ ಅಂತ ಪಾಠ ಇರಬೇಕು ಅಂತ ಇವರು ಊಹಿಸ್ತಾರೆ. ಇನ್ನು ನೀವು ನಾರಾಯಣ ಪಂಡಿತಾಚಾರ್ಯರ ಗ್ರಂಥದಲ್ಲಿ 2ನೇ ಪಂಕ್ತಿ ಶಿಷ್ಟಾಚಾರ ಪರಿಪಾಲನಾದ್ಯರ್ಥಂ ಅಂತ ಇದೆ. ಆದಿಶಬ್ದದಿಂದ ಏನು ತೆಗೆದುಕೊಳ್ಬೇಕು? ಶಿಷ್ಟಾಚಾರ ಪರಿಪಾಲನೆಯೇ ಮೊದಲಾದವುಗಳಿಗಾಗಿ. ಏನು ಮೊದಲಾದವು ಅಂದರೆ ಏನು? ಆದಿನ ಶಿಷ್ಯ ಶಿಕ್ಷಾರ್ಥಂ. ವಸ್ತುತಸ್ತು ಶಿಷ್ಟಾಚಾರ ಪರಿಪಾಲನಮಪಿ ಶಿಷ್ಯ ಶಿಕ್ಷಾಯ ಏವ. ಶಿಷ್ಟಾಚಾರ ಪರಿಪಾಲನೆ ಯಾಕೆ ಅಂದರೆ ಶಿಷ್ಯರ ಶಿಕ್ಷೆಗಾಗಿಯೇ. ಶಿಷ್ಟಾನಾಂ ಯೋಯಂ ಆಚಾರಃ ಸ ಸ್ವಸ್ಯಾಪಿ ಇಷ್ಟ ಇತಿ ಶಿಷ್ಯಾನ್ ಗ್ರಾಹಯಿತು. ಶಿಷ್ಟರ ಆಚಾರ ಏನಿದೆ ಅದು ನನಗೂ ಇಷ್ಟ. ಸ್ವಯಂ ಅಂತರಾಯ ವಿಧುರೋಪಿ ಮಂಗಳಮಾಚಾಚಾರ. ಮಂಗಳಾಚರಣೆ ಮಾಡೋದು ಯಾಕೆ ಅಂದರೆ ಮಧ್ಯದಲ್ಲಿ ಅಡ್ಡಿಗಳು ಬರದಿರಲಿ ಅಂತ. ಆಚಾರ್ಯರು ಶುರು ಮಾಡಿದ್ರೆ ಅಡ್ಡಿ ಎಲ್ಲಿರುತ್ತೆ? ಆದರೂ ಶಿಷ್ಯರು ಅವರು ದುರ್ಬಲರು, ಅವರು ಕೆಲಸ ಶುರು ಮಾಡಿದ್ರೆ ಅನೇಕ ಅಡ್ಡಿಗಳು ಬಂದಾವು, ಅವುಗಳು ಅವರನ್ನು ಕಾಡಬಾರದು. ಅದಕ್ಕಾಗಿ ಅವರೇನು ಮಾಡಬೇಕು? ಮಂಗಳಾಚರಣೆ ಮಾಡಲಿ ಅಂತ. ಮಂಗಳ ಮಾಡಿದ್ದು ಹೇಗೆ ಬೇಕಾದ್ರೆ ಮಾಡ್ಬೋದು. ನಮಸ್ಕಾರ ಮಾಡಬಹುದು, ಮನಸ್ಸಿನಲ್ಲಿ ಹೀಗೆ ನೆನೆದು ಶುರು ಮಾಡಬಹುದು. ಅದರಿಂದಾಗಿ ಗ್ರಂಥಾದವು ನಿಬಂಧಚ, ಗ್ರಂಥದ ಆರಂಭದಲ್ಲಿ ಬರೆಯಿಸಿದರೂ ಕೂಡ ಶಿಷ್ಟಾಚಾರಾನ್ ಪರಿಪಾಲಯಿತು ಮೇವಹಿ ಸ್ವಯಂ ಅವತಾರ. ಶಿಷ್ಟಾಚಾರ ಪಾಲನೆಗೇನೆ ಅವರು ಅವತಾರ ಮಾಡಿದ್ದಲ್ವಾ. ಇಹ ಪರತ್ರ ಚ ಇತ್ಯುಭಯ ಸಾಧನತ್ವೇನ ಪಾಲನಂ ಪರಿಪಾಲನಂ. ಇಲ್ಲಿಯೂ ಮೂಲ ರೂಪದಲ್ಲಿಯೂ ಅಥವಾ ಇಲ್ಲಿಯೂ ಬೇರೆ ಅವತಾರದಲ್ಲಿಯೂ ಶಿಷ್ಟಾಚಾರ ಪರಿಪಾಲನೆಗಾಗಿಯೇ ಅವತಾರ ಮಾಡಿದ್ದು. ಅದರಿಂದಾಗಿ ಪರಿಪಾಲಯಿತು ಮಂದು. ಇನ್ನು ಆಗಮಗಳು, ಗ್ರಂಥಗಳು ಇವತ್ತಿನ ಪರಿಭಾಷೆಯಲ್ಲಿ ಅದರಲ್ಲಿ ದೋಷ ಇರಬಾರದು ಅಂದರೆ ದೋಷ ಯಾವುದು? ಅಜ್ಞಾನ ಮೂಲತ್ವಾದಿಗಳು ಮತ್ತು ಆದಿ ಶಬ್ದಕ್ಕೆ ಅರ್ಥ ಬರೀಬೇಕು. ಅಜ್ಞಾನಂ ಜ್ಞಾನವಿರಹ ವಿಪರೀತ ಜ್ಞಾನಂಚ. ಅಜ್ಞಾನ ಅಂದರೆ ಎರಡರ್ಥ. ಜ್ಞಾನ ಇಲ್ಲದೇ ಇರೋದು ಅಂತ ಅರ್ಥ, ಜ್ಞಾನಕ್ಕೆ ವಿರುದ್ಧವಾದದ್ದು ಅಂದರೆ ವಿಪರೀತ ಜ್ಞಾನ ಅಂತ ಅರ್ಥ. ಆದಿನ ವಿಪ್ರಲಂಭಶ್ಚ. ಗ್ರಂಥ ರಚನೆ ಮಾಡುವಾಗ ಮೋಸ ಮಾಡಬೇಕು ಅಂತಲೂ ಉದ್ದೇಶ ಇರುತ್ತೆ. ಹಾಗೆಂತ ಮಾಡೋದು? ಗ್ರಂಥ ರಚನೆ ಮಾಡುವಾಗ ಮೋಸ ಮಾಡಬೇಕು ಅಂತ ಉದ್ದೇಶ ಇರಲ್ವೇ? ಸೋ ಕಾಲ್ಡ್ ಇತಿಹಾಸಕಾರರಿಗೆ ಇರಲಿಲ್ವೇ? ಎಮಿನೆಂಟ್ ಹಿಸ್ಟಾರಿಯನ್ಸ್ ನೋಡಿ ಗೊತ್ತಾಗುತ್ತೆ. ಅಂದಾಗಿ
ವಿಪ್ರಲಂಭ ಮೋಸ ಅದು ಮೊದಲಾದವುಗಳು ಇರಬಾರದು. ಕ್ವಚಿತ್ ಪ್ರವಚನೆ ಲಿಪಿಬಂಧೇ ಚ ಕರಣ ಅಪಾಟವಂಚ. ಕೆಲವೊಂದು ಕಡೆ ಇಂದ್ರಿಯ ಚೆನ್ನಾಗಿ ಇರಬೇಕು. ಇವನು ಇಂದ್ರಿಯ ಚೆನ್ನಾಗಿದ್ದರೆ ಚೆನ್ನಾಗಿ ಗ್ರಹಿಸಿ ಚೆನ್ನಾದದ್ದನ್ನು ಬರಿತಾನೆ. ಆದ್ದರಿಂದ ಹಾಗೆ ಸದಾಗಮೈಕ ವಿಜ್ಞೇಯ ಇತ್ಯತ್ರ ಏಕಶಬ್ದೋ ದೇಹಲಿ ದೀಪಾಯತೆ. ದೇಹಲಿ ಅಂತ ಹೇಳಿದರೆ ಹೊಸ್ತಿಲು. ಹೊಸ್ತಿಲಿಗೆ ದೀಪ ಇಟ್ಟರೆ ಆಚೆಗೂ ಈಚೆಗೂ ಬೆಳಕು ಬರುತ್ತೆ. ಹಾಗೆ ಏಕಶಬ್ದ ಅನ್ನೋದು ಹೊಸ್ತಿಲಲ್ಲಿ ಇಟ್ಟ ದೀಪದ ತರಹ. ವಿಜ್ಞೇಯ ಅನ್ನೋದಕ್ಕೂ ಅನ್ವಯಿಸುತ್ತೆ, ಸದಾಗಮ ಅನ್ನೋದಕ್ಕೂ ಅನ್ವಯಿಸುತ್ತೆ. ಅದಕ್ಕೆ ಅದನ್ನು ನಡುವೆ ಇಟ್ಟಿದ್ದಾರೆ. ಸದಾಗಮ ಏಕ ವಿಜ್ಞೇಯಂ, ವೇದದಿಂದ ಮಾತ್ರ ತಿಳಿಯಲ್ಪಡ್ತಾನೆ. ಸದಾಗಮೈ ಏಕತ್ವೇನ ವಿಜ್ಞೇಯಂ, ಸದಾಗಮಗಳಿಂದ ಪ್ರಧಾನ ಎಂದು ತಿಳಿಯಬೇಕು. ಅದಕ್ಕೆ ದೇಹಲಿ ದೀಪ. ಡೆಲ್ಲಿಗೆ ಯಾಕೆ ದೇಹಲಿ ಅಂತಾರೆ ಅಂತ ಗೊತ್ತಾಯ್ತಾ? ಅದು ದೇಹಲಿ, ಈಗ ಡೆಲ್ಲಿ ಆಗಿದೆ. ಉತ್ತರಾನ್ವಯೇ ಪ್ರಧಾನಾರ್ಥ, ಪೂರ್ವಾನ್ವಯೇ ಕೇವಲಾರ್ಥ. ವಿಜ್ಞೇಯ ಅನ್ನೋದಕ್ಕೆ ಏಕಾಂತ ಅನ್ವಯಿಸಿದರೆ ಪ್ರಧಾನ, ಏಕ ಅನ್ನೋದು ಸದಾಗಮ ಅಂತ ಮಾಡಿದ್ರೆ ಕೇವಲ ಅಂತ ಅರ್ಥ. ಏಕಶ್ಚಾತೋ ವಿಜ್ಞೇಯಶ್ಚೇತಿ ಪ್ರಧಾನ ವಿಜ್ಞೇಯ ಕರ್ಮದೇವತಾದಿಕಮಪಿ ಜ್ಯೋತಿಷ್ಠೋಮಾದೀನಿ ಕರ್ಮಾಣಿ. ಜ್ಯೋತಿಷ್ಠೋಮ, ಆಯುಷ್ಠೋಮ, ಅಗ್ನಿಷ್ಠೋಮ ಇವೆಲ್ಲ ಕರ್ಮಗಳು. ಇವುಗಳನ್ನು ವೇದ ಹೇಳುತ್ತೆ. ಇಂದ್ರಾಜ್ಞಾದಯೋ ದೇವತಾ, ಇಂದ್ರ ಅಗ್ನಿ ಮೊದಲಾದ ದೇವತೆಗಳನ್ನು ಹೇಳುತ್ತೆ. ಆದಿಶಬ್ದದಿಂದ ಧರ್ಮ ಅಧರ್ಮ ಸ್ವರ್ಗ ನರಕ ಮೋಕ್ಷ ಇವುಗಳನ್ನು ಹೇಳುತ್ತೆ. ಆದರೆ ಇದರೆಲ್ಲದಕ್ಕಿಂತ ಮುಖ್ಯ ದೇವರು, ಅದನ್ನು ಹೇಳಲಿಕ್ಕೆ ವೇದ ಹೊರಟಿದೆ. ಗುಣವಿಶಿಷ್ಟತ್ವೇನ ಜ್ಞೇಯಂ ಏಕ ಇತಿ ವಿಜ್ಞೇಯ ಇತಿ ವಿಗ್ರಹಂ ಆಶ್ರಿತ್ಯ ಅರ್ಥಾಂತರಮಾಹ ಅಥವಾ ಇದಮೇವ ಸ್ಫುಟಮುಚ್ಯತೆ ಸಮತೀತಾಕ್ಷರಾಕ್ಷರಮಿತಿ. ಪ್ರಧಾನವಾಗಿ ತಿಳಿಬೇಕು ಅಂತ ಇದೆಯಲ್ಲ, ಅದು ಸಮತೀತಾಕ್ಷರಾಕ್ಷರಂ ಅನ್ನೋಲ್ಲಿ ಬಂದಿದೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಅದಕ್ಕೆ ವಿವರಣೆ ಕೊಡಲಿಲ್ಲ. ಆಯ್ತಾ? ಏಕ ಪ್ರಧಾನ ಉದ್ದಿಷ್ಟ ಇತಿ ಭಾಗವತ ತಾತ್ಪರ್ಯ ನಿರ್ಣಯೇ. ಏಕ ಪ್ರಧಾನ ಉದ್ದಿಷ್ಟ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಪ್ರಮಾಣ ವಚನವನ್ನು ಉಲ್ಲೇಖಿಸಿದ್ದಾರೆ ಆಚಾರ್ಯರು. ಅದರ ಮೂಲಕ ಈ ರೀತಿ ಅರ್ಥ ಆಗುತ್ತೆ. ಇದಾನೀಂ ಪೂರ್ವಾನ್ವಯೇನ ಕೇವಲ ಅರ್ಥತಾಮಾಹ ಅಥವಾ ಸದಾಗಮೇನ ಏಕೇನೈವ ಕೇವಲೇನ, ಅಂದರೆ ಸದಾಗಮದಿಂದ ಮಾತ್ರ ದೇವರನ್ನು ತಿಳಿಲಿಕ್ಕಾಗತ್ತೆ, ಬೇರೆ ಎದರಿಂದ ಅಲ್ಲ. ತ್ರಯೋರ್ಥಾಪಿ ಉಪರಿ ಸಾಧಯಿಷ್ಯಂತೆ. ಮೂರು ಅರ್ಥಗಳನ್ನು ಮುಂದೆ ಸಾಧನೆ ಮಾಡ್ತಾರೆ ಆಚಾರ್ಯರೇ. ವೇದ ಅಂದರೆ ಏನು, ವೇದ ನಿರ್ದೋಷ ಹೇಗೆ, ಪುರಾಣದ ಸ್ಥಾನ ಏನು, ಪಂಚರಾತ್ರದ ಸ್ಥಾನ ಏನು, ಬೇರೆ ಬೇರೆ ಗ್ರಂಥಗಳ ಸೂತ್ರದ ಸ್ಥಾನ ಏನು, ಅದನ್ನು ಸ್ಪಷ್ಟಪಡಿಸ್ತಾರೆ. ಸಂಖ್ಯಾವಾಚಿತ್ವಂ ಅಪಿ ಅತ್ರೈವ ಅಂತರ್ಗತಂ ತದೇವ ಹಿ ಕೈವಲ್ಯಂ ನಾಮ. ವಸ್ತುತಃ ಸಂಖ್ಯಾವಾಚಿ ಆಗಬೇಕಾದ್ರೆ ಏಕಸದಾಗಮ ಜ್ಞೇಯಂ ಅನ್ನಬೇಕು ಪಾಣಿನಿ ಪ್ರಕಾರ. ಏಕ ಶಬ್ದವನ್ನು ಮಧ್ಯದಲ್ಲಿ ಹಾಕಬಾರದು. ಸದಾಗಮದಿಂದ ಮಾತ್ರ ಅಂತ ನಿಮ್ಮ ಅಭಿಪ್ರಾಯ ಇದ್ದರೆ ಏಕ ಸದಾಗಮ ವಿಜ್ಞೇಯಂ ಅನ್ನಬೇಕು. ಸದಾಗಮೈಕ ವಿಜ್ಞೇಯಂ ಅಂತ ಅನ್ಬಾರ್ದು. ಹೌದು, ಪಾಣಿನಿ ಪ್ರಕಾರ ಆಚಾರ್ಯರು ಮುಂದುವರಿಯಲ್ಲ. ತೇನನ ಪೂರ್ವ ನಿಪಾತ ನಿಯಮ, ಅದರಿಂದಾಗಿ ಮೊದಲು ಮಾಡಬೇಕು ಅಂತನ್ನುವ ನಿಯಮ ಇಲ್ಲ. ಇಷ್ಟು ನಾವಿವತ್ತು ನೋಡಬಹುದಾದದ್ದು. ಇನ್ನು ಉಳಿದದ್ದನ್ನು ಮುಂದಿನ ಬಾರಿ ನೋಡೋಣ. ಕೃಷ್ಣಾರ್ಪಣ. ಏಕೋ ನಾರಾಯಣ ಆಸೀತ್ ಅನ್ನೋ ಕಡೆ ಪಾಣಿನಿ ಪ್ರಕಾರ ಹೌದು, ಅದಿದೆ.